ಅಹಮದಾಬಾದ್. ವಿಮಾನ ದುರಂತದ ಕರಾಳತೆಯನ್ನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ನಾವೇ ಸುಟ್ಟು ಹೋಗುವಷ್ಟು ಬೆಂಕಿ ಆವರಿಸಿಕೊಂಡಿತ್ತು ಅನ್ನೋದನ್ನ ಅವರು ಹೇಳಿದ್ದಾರೆ. ಉಸಿರಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು ಅನ್ನೋದನ್ನ ಅವರು ಮಾತಾಡ್ತಾ ಹೇಳಿದ್ದಾರೆ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ವಿಮಾನ ದುರಂತದಿಂದ ಇದೊಂದು ಕರಾಳ ದಿನ ಇತ್ತಲ್ಲ, ಯಾರೂ ಕೂಡ ತಮ್ಮ ಜೀವನದಲ್ಲಿ ಇಂಥ ದಿನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗಿತ್ತು ಅನ್ನೋದು. ಉಸಿರಾಡೋದಕ್ಕೂ ತುಂಬಾ ಕಷ್ಟ ಆಗಿತ್ತು. ಅಷ್ಟು ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಒಂದು ಕ್ಷಣಕ್ಕೆ ವಿಮಾನ ಬಂದು ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಬಡಿದಾದಾಗ ಆವರಿಸಿಕೊಂಡಂತ ಧೂಳು, ಹೊಗೆ, ಬೆಂಕಿ, ಚೀರಾಟ, ನೆರಳಾಟ, ಹೆಣಗಳು, ಛಿದ್ರವಾಗಿ ಬಿದ್ದಂತ ಕಟ್ಟಡದ ಭಾಗಗಳು, ಛಿದ್ರವಾದಂತ ಆ ವಿಮಾನದ ಭಾಗಗಳು, ಇದನ್ನೆಲ್ಲ ನೋಡಿ ಬಹಳ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ನಗರದಲ್ಲಿ ಆದಂತ ವಿಮಾನದ ಪತನ ಎಷ್ಟರ ಮಟ್ಟಿಗಿತ್ತು, ಅದರ ತೀವ್ರತೆ ಯಾವ ರೀತಿ ಇತ್ತು, ಎಷ್ಟು ಜನರಿಗೆ ಹಾನಿಯಾಗಿದೆ, ಎಷ್ಟು ಜನರ ಸಾವಾಗಿದೆ, ಈ ಎಲ್ಲ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದ ಸತತವಾಗಿ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡ್ ಬಂದಿದೆ. ಈ ಸದ್ಯ ಆ ಪತನಗೊಂಡ ಸ್ಥಳದ ಹೊರಭಾಗದಿಂದ ನಾನು ವರದಿ ಮಾಡ್ತಿರುವಂತದ್ದು. ಈಗ ಜೆಸಿಬಿಗಳು ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ವಿಮಾನ ಪತನವಾದ ಸ್ಥಳ ಇರುವಂತದ್ದು. ಆದ್ರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಈ ಸದ್ಯ ಮಟ್ಟಿಗೆ ಯಾರಿಗೂ ಅಲ್ಲಿ ಪ್ರವೇಶವನ್ನ ನೀಡೋದಿಲ್ಲ ಅಂತ ಪೊಲೀಸರು ಕೂಡ ಹೇಳಿರುವಂತದ್ದು. ಒಂದ್ ಕಡೆ ಎನ್ಎಸ್ಜಿ ಕೂಡ ಆ ಒಂದು ಪ್ರದೇಶವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ತನಿಖೆಯನ್ನ, ವಿಚಾರಣೆಯನ್ನ, ಅದರ ಜೊತೆಗೆ ಸ್ಯಾಂಪಲ್ಗಳನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಈಗ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾನೀಗಾಗಲೇ ಹೇಳಿದಂತೆ ಮೇಘಾನಿ ನಗರದ ಕೇವಲ 50 ಮೀಟರ್ ಹಿಂಭಾಗದಲ್ಲಿ ಏನಾದ್ರೂ ವಿಮಾನ ಪತನವಾಗಿದ್ರೆ ಯಾವ ರೀತಿ ಇರ್ತಾ ಇತ್ತು, ಇಲ್ಲಿರುವಂತ ಮನೆಗಳು ಸಾಕ್ಷಿ ಆಗ್ತಿತ್ತು, ಇಲ್ಲಿರುವಂತ ಮನೆಗಳ ಮೇಲೆ ಬೀಳ್ತಿತ್ತು, ಇಲ್ಲಿರುವಂತ ಸಾವಿರಾರು ನಿವಾಸಿಗಳು. ಅದರಲ್ಲೂ ಕೂಡ ಒಂದು ಗಮನಿಸಬೇಕಾಗಿರುವಂತದ್ದು, ಮನೆಗಳ ಮುಂದೆ ಒಣಗಿ ಹಾಕಿರುವ ಬಟ್ಟೆಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಒಂದೊಂದು ಮನೆಯಲ್ಲಿ ಕನಿಷ್ಠ ಅಂದ್ರೂ ಕೂಡ 5 ರಿಂದ 6 ಜನ ಇರುವಂತದ್ದು. ಇಲ್ಲಿರುವಂತ ಕುಟುಂಬದ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಮನೆಯಲ್ಲಿ ಹಿರಿಯರಿರ್ತಾರೆ, ಅಜ್ಜಿ ತಾತ ಇರ್ತಾರೆ, ಗಂಡ ಅವರ ಮಕ್ಕಳಿರ್ತಾರೆ, ಅವರ ಮೊಮ್ಮಕ್ಕಳಿರ್ತಾರೆ. ಕನಿಷ್ಠ ಪಕ್ಷ ಅಂದ್ರು ಒಂದು ಮನೆಯಲ್ಲಿ 5 ರಿಂದ 6 ಜನ ಇರುವಂತ ಒಂದೊಂದು ಸಣ್ಣ ಮನೆಯ ಒಂದಿಷ್ಟು ಕಾಂಪ್ಲೆಕ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಒಂದು ಕಾಂಪ್ಲೆಕ್ಸ್ ನೀವೇ ನೋಡ್ತಾ ಇದ್ರೆ. ಈ ತರ ಈ ಒಂದು ಮೇಲ್ಭಾಗದಿಂದ ನಾವು ನಿಂತ್ಕೊಂಡು ನೋಡಿದ್ರೆ, ಬರ್ಡ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಬರ್ಡ್ಸ್ ವ್ಯೂ ಅಲ್ಲಿ ನಾವು ನೋಡಿದ್ರೆ ಕನಿಷ್ಠ ಅಂದ್ರೆ ಒಂದು 40 ರಿಂದ 50 ಕಟ್ಟಡಗಳು ಇಲ್ಲಿರೋದನ್ನ ನಾವು ಗಮನಿಸಿದ್ದೇವೆ. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ವಿಮಾನ ಪತನವಾದ ಕೂಡಲೇ ಮೊದಲೇ ಬಿಸಿಲಿನಿಂದ ನಾವು ಒದ್ದಾಡ್ತಾ ಇದ್ದೇವೆ. ನಮಗಿಂತ ಹೆಚ್ಚಾಗಿ ಗುಜರಾತ್ನ ಜನರು ಒದ್ದಾಡ್ತಿರುವಂತದ್ದು. ಇಲ್ಲಿ 42 ರಿಂದ 43 ಡಿಗ್ರಿ ಇರುವಂತ ಪ್ರದೇಶದಲ್ಲಿ ಸುಮಾರು 1.5-2 ಲಕ್ಷ ಲೀಟರ್ ಹೊತ್ತಂತ ವಿಮಾನ ಪತನವಾಗಿ ಬ್ಲಾಸ್ಟ್ ಆಗಿ ಆ ಒಂದು ಬೆಂಕಿಯ ದಟ್ಟ ಹೊಗೆ ಒಂದ್ ಕಡೆ, ಬಿಸಿಲ ಬೇಗೆ ಮತ್ತೊಂದು ಕಡೆ, ಆ ಬಿಸಿಲಿನ ತಾಪವು ಮತ್ತೊಂದು ಕಡೆ, ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಇಲ್ಲಿರುವಂತ ಜನರಿಗೆ ಯಾವ ರೀತಿ ಭಾಸವಾಗ್ತಾ ಇತ್ತು, ಇವರು ಏನನ್ನ ನೋಡಿದ್ರು, ಇಲ್ಲಿರೋರ್ನೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಬಾಯ್, यहाँ पे वो जब वो गिरा ना प्लेन, कितना दुख था और कितना गर्मी था? बहुत सारी गर्मी था यहाँ पे. आप पास में देख नहीं सकते थे, उतना सारा धुआं था और ऐसा लग रहा था कि अपने भी जल सकते हैं. उतनी ताप यहाँ पे गर्मी लग रही थी. और जो जब हुआ तब इनका लड़का है वो वहीं पे बैठा था, वहीं से खाना खाने के लिए इधर आया है. उससे अभी बात करवाते आपको. अगर मैं पूछ रहा हूँ, मेरा सवाल ये है, अगर वो फ्लाइट वहां नहीं गिरा, यहाँ बीच में 50-70 मीटर पिछले गिरा तो ज्यादा जान हानि हो सकती थी. कितना लोग हैं यहाँ पे? यहाँ पे बहुत सारे हैं, पूरी चाली है यहाँ पे. तो वहाँ से यहाँ पे कम से कम ज्यादा जान हानि हो सकती थी. वहाँ के भी ज्यादा, यहाँ के लोग हैं. हाँ, यहाँ ज्यादा लोग हैं. और कितना टाइम तक वो गर्मी था यहाँ पे? करीब से 1.5 घंटे तक रहा था. 1.5 घंटे तक. और धुआं भी था? धुआं भी था. यहाँ पे किसी को वो ब्रीदिंग का प्रॉब्लम हुआ क्या, वो श्वास लेने का? नहीं, ऐसा किसी को हुआ नहीं है, लेकिन आवाज आने से सब घबरा गए थे. पहले तो मालूम नहीं था. ಆ ಒಂದು ವಯಸ್ಸಾದ ಅಜ್ಜಿಯನ್ನ ನಾವು ಬೆಳಗ್ಗೆಯಿಂದ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಆ ಘಟನೆಯಿಂದ ಮನಸ್ಸಿಗೆ ಘಾಸಿಯಾಗಿದೆ. ಮಾತಾಡುವಂತದ್ದು ಇನ್ನೇನು ಇಲ್ಲ ಅಂತಾರೆ. ಅದ್ರ ಜೊತೆಗೆ ಊಟ ಮಾಡೋದಕ್ಕೆ ಇಲ್ಲಿ ಬಂದಿದ್ವಿ, ಊಟ ಮಾಡುವಂತ ಸಂದರ್ಭದಲ್ಲಿ ಕೂತಿದ್ವಿ. ಯಾವುದೇ ಸಂದರ್ಭದಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ಈ ಒಂದು ವಿಮಾನ ಪತನವಾಯ್ತೋ ಇಲ್ಲಿ ಇರುವಂತ ತಾಪಮಾನ ಮೊದಲನೇದು. आप यहाँ पे थे? हाँ, कैसा लगा? क्या था? बहुत बड़ा भड़ाका हुआ था इधर. वही घर भी हिलने लगा. हाँ, बस इतना ही पता है मुझे. यार, ये श्वास लेने को प्रॉब्लम हुआ था क्या? हाँ, श्वास लेने का प्रॉब्लम हुआ था. अब ब्लैक धुमाड़ा आया था, इसलिए. कितना टाइम तक था वो? बहुत तेज हुआ था. हाँ. तो ಇಲ್ಲಿಗೆ
ಉಸಿರಾಟವು ಕಷ್ಟವಾಗ್ತಿತ್ತು. ಒಂದು ವೇಳೆ ಆ ಬೆಂಕಿಯ ರಭಸ ಏನಾದ್ರೂ ಜಾಸ್ತಿ ಆಗಿತ್ತು, ತೀವ್ರತೆ ಏನಾದ್ರೂ ಜಾಸ್ತಿ ಆಗಿತ್ತು ಅಂದ್ರೆ ನಾವು ಕೂಡ ಸುಟ್ಟಂತೆ ಭಾಸವಾಗ್ತಿತ್ತು. ಇಲ್ಲಿ ಇರೋದಕ್ಕೂ ಆಗ್ಲಿಲ್ಲ, ಉಸಿರಾಡೋದಕ್ಕೂ ಆಗ್ಲಿಲ್ಲ, ಆ ಬಿಸಿಲಿನ ತಡೆಯೋದಕ್ಕೂ ಆಗ್ಲಿಲ್ಲ. ಆದ್ರೆ ಖಂಡಿತವಾಗಿಯೂ ಇಲ್ಲೇನಾದ್ರೂ ಬಿದ್ದಿದ್ರೆ ಸಾವು ಕೇವಲ 20ರಿಂದ 30 ಅಲ್ಲ. ವಿಮಾನದ ಹೊರಭಾಗದಲ್ಲಿ ಇದ್ದಂತಹ ಸಾವುಗಳನ್ನ ಹೇಳ್ತಿರೋದು 20ರಿಂದ 30 ಅಲ್ಲ, ಬದಲಾಗಿ 200ರಿಂದ 300 ಸಾವುಗಳು ಖಂಡಿತವಾಗಿಯೂ ಆಗಿಯೇ ಆಗ್ತಿತ್ತು ಅಂತ ಇಲ್ಲಿ ನಾವು ನಿಮಗೆ ಪುರಾವೆ ಸಮೇತ ತೋರಿಸಿದ್ದೇವೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಅಹಮದಾಬಾದ್. ವಿಮಾನ ದುರಂತದ ಕರಾಳತೆಯನ್ನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ನಾವೇ ಸುಟ್ಟು ಹೋಗುವಷ್ಟು ಬೆಂಕಿ ಆವರಿಸಿಕೊಂಡಿತ್ತು ಅನ್ನೋದನ್ನ ಅವರು ಹೇಳಿದ್ದಾರೆ. ಉಸಿರಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು ಅನ್ನೋದನ್ನ ಅವರು ಮಾತಾಡ್ತಾ ಹೇಳಿದ್ದಾರೆ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ವಿಮಾನ ದುರಂತದಿಂದ ಇದೊಂದು ಕರಾಳ ದಿನ ಇತ್ತಲ್ಲ, ಯಾರೂ ಕೂಡ ತಮ್ಮ ಜೀವನದಲ್ಲಿ ಇಂಥ ದಿನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಹಂಗಿತ್ತು ಅನ್ನೋದು. ಉಸಿರಾಡೋದಕ್ಕೂ ತುಂಬಾ ಕಷ್ಟ ಆಗಿತ್ತು, ಅಷ್ಟು ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಒಂದು ಕ್ಷಣಕ್ಕೆ ವಿಮಾನ ಬಂದು ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಬಡಿದಾದಾಗ ಆವರಿಸಿಕೊಂಡಂತ ಧೂಳು, ಹೊಗೆ, ಬೆಂಕಿ, ಚೀರಾಟ, ನೆರಳಾಟ, ಹೆಣಗಳು, ಛಿದ್ರವಾಗಿ ಬಿದ್ದಂತ ಕಟ್ಟಡದ ಭಾಗಗಳು, ಛಿದ್ರವಾದಂತಹ ಆ ವಿಮಾನದ ಭಾಗಗಳು, ಇದನ್ನೆಲ್ಲ ನೋಡಿ ಬಹಳ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ನಗರದಲ್ಲಿ ಆದಂತ ವಿಮಾನದ ಪತನ ಎಷ್ಟರ ಮಟ್ಟಿಗಿತ್ತು, ಅದರ ತೀವ್ರತೆ ಯಾವ ರೀತಿ ಇತ್ತು, ಎಷ್ಟು ಜನರಿಗೆ ಹಾನಿಯಾಗಿದೆ, ಎಷ್ಟು ಜನರ ಸಾವಾಗಿದೆ, ಈ ಎಲ್ಲ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದ ಸತತವಾಗಿ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡ್ ಬಂದಿದೆ. ಈ ಸದ್ಯ ಆ ಪತನಗೊಂಡ ಸ್ಥಳದ ಹೊರಭಾಗದಿಂದ ನಾನು ವರದಿ ಮಾಡ್ತಿರುವಂತದ್ದು. ಈಗ ಜೆಸಿಬಿಗಳು ಎಲ್ಲಿ ನಿಂತಿದೆ ಅದರ ಪಕ್ಕದಲ್ಲೇ ವಿಮಾನ ಪತನವಾದ ಸ್ಥಳ ಇರುವಂತದ್ದು. ಆದ್ರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಈ ಸದ್ಯದ ಮಟ್ಟಿಗೆ ಯಾರಿಗೂ ಅಲ್ಲಿ ಪ್ರವೇಶವನ್ನ ನೀಡೋದಿಲ್ಲ ಅಂತ ಪೊಲೀಸರು ಕೂಡ ಹೇಳಿರುವಂತದ್ದು. ಒಂದ್ ಕಡೆ ಎನ್ಎಸ್ಜಿ ಕೂಡ ಆ ಒಂದು ಪ್ರದೇಶವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ತನಿಖೆಯನ್ನ, ವಿಚಾರಣೆಯನ್ನ, ಅದರ ಜೊತೆಗೆ ಸ್ಯಾಂಪಲ್ಗಳನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಈಗ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ನಾನೀಗಾಗಲೇ ಹೇಳಿದಂತೆ ಮೇಘಾನಿ ನಗರದ ಕೇವಲ 50 ಮೀಟರ್ ಹಿಂಭಾಗದಲ್ಲಿ ಏನಾದ್ರೂ ವಿಮಾನ ಪತನವಾಗಿದ್ರೆ ಯಾವ ರೀತಿ ಇರ್ತಾ ಇತ್ತು, ಇಲ್ಲಿರುವಂತ ಮನೆಗಳು ಸಾಕ್ಷಿ ಆಗ್ತಿತ್ತು, ಇಲ್ಲಿರುವಂತ ಮನೆಗಳ ಮೇಲೆ ಬೀಳ್ತಿತ್ತು, ಇಲ್ಲಿರುವಂತ ಸಾವಿರಾರು ನಿವಾಸಿಗಳು. ಅದರಲ್ಲೂ ಕೂಡ ಒಂದು ಗಮನಿಸಬೇಕಾಗಿರುವಂತದ್ದು, ಮನೆಗಳ ಮುಂದೆ ಒಣಗಿ ಹಾಕಿರುವ ಬಟ್ಟೆಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಒಂದೊಂದು ಮನೆಯಲ್ಲಿ ಕನಿಷ್ಠ ಅಂದ್ರೂ ಕೂಡ 5ರಿಂದ 6 ಜನ ಇರುವಂತದ್ದು. ಇಲ್ಲಿರುವಂತಹ ಕುಟುಂಬದ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಮನೆಯಲ್ಲಿ ಹಿರಿಯರಿರ್ತಾರೆ, ಅಜ್ಜಿ ತಾತ ಇರ್ತಾರೆ, ಗಂಡ ಅವರ ಮಕ್ಕಳಿರ್ತಾರೆ, ಅವರ ಮೊಮ್ಮಕ್ಕಳಿರ್ತಾರೆ. ಕನಿಷ್ಠ ಪಕ್ಷ ಅಂದ್ರು ಒಂದು ಮನೆಯಲ್ಲಿ 5ರಿಂದ 6 ಜನ ಇರುವಂತ ಒಂದೊಂದು ಸಣ್ಣ ಮನೆಯ ಒಂದಿಷ್ಟು ಕಾಂಪ್ಲೆಕ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಇದು ಕೇವಲ ಒಂದು ಕಾಂಪ್ಲೆಕ್ಸ್ ನೀವೇ ನೋಡ್ತಾ ಇದ್ರೆ. ಈ ತರ ಈ ಒಂದು ಮೇಲ್ಭಾಗದಿಂದ ನಾವು ನಿಂತ್ಕೊಂಡು ನೋಡಿದ್ರೆ, ಬರ್ಡ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಬರ್ಡ್ಸ್ ವ್ಯೂ ಅಲ್ಲಿ ನಾವು ನೋಡಿದ್ರೆ ಕನಿಷ್ಠ ಅಂದ್ರೆ ಒಂದು 40ರಿಂದ 50 ಕಟ್ಟಡಗಳು ಇಲ್ಲಿರೋದನ್ನ ನಾವು ಗಮನಿಸಿದ್ದೇವೆ. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳದಂತೆ ವಿಮಾನ ಪತನವಾದ ಕೂಡಲೇ ಮೊದಲೇ ಬಿಸಿಲಿನಿಂದ ನಾವು ಒದ್ದಾಡ್ತಾ ಇದ್ದೇವೆ. ನಮಗಿಂತ ಹೆಚ್ಚಾಗಿ ಗುಜರಾತ್ನ ಜನರು ಒದ್ದಾಡ್ತಿರುವಂತದ್ದು. ಇಲ್ಲಿ 42ರಿಂದ 43 ಡಿಗ್ರಿ ಇರುವಂತಹ ಪ್ರದೇಶದಲ್ಲಿ ಸುಮಾರು 1.5-2 ಲಕ್ಷ ಲೀಟರ್ ಹೊತ್ತಂತ ವಿಮಾನ ಪತನವಾಗಿ ಬ್ಲಾಸ್ಟ್ ಆಗಿ ಆ ಒಂದು ಬೆಂಕಿಯ ದಟ್ಟ ಹೊಗೆ ಒಂದ್ ಕಡೆ, ಬಿಸಿಲ ಬೇಗೆ ಮತ್ತೊಂದು ಕಡೆ, ಆ ಬಿಸಿಲಿನ ತಾಪವು ಮತ್ತೊಂದು ಕಡೆ, ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಇಲ್ಲಿರುವಂತಹ ಜನರಿಗೆ ಯಾವ ರೀತಿ ಭಾಸವಾಗ್ತಾ ಇತ್ತು, ಇವರು ಏನನ್ನ ನೋಡಿದ್ರು, ಇಲ್ಲಿರೋರ್ನೇ ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಬಾಯ್, यहाँ पे वो जब वो गिरा ना प्लेन, कितना धूप था और कितना गर्मी था? बहुत सारी गर्मी था यहाँ पे. आप पास में देख नहीं सकते थे, उतना सारा धुआं था और ऐसा लग रहा था कि अपने भी जल सकते हैं, उतनी ताप यहाँ पे गर्मी लग रही थी. और जो जब हुआ तब इनका लड़का है वो वहीं पे बैठा था, वहीं से खाना खाने के लिए इधर आया है, उससे अभी बात करवाते आपको. अगर मैं पूछ रहा हूँ, मेरा सवाल ये है, अगर वो फ्लाइट वहां नहीं गिरा, यहाँ बीच में 50-70 मीटर पिछले गिरा तो ज्यादा जान हानि हो सकती थी. कितना लोग हैं यहाँ पे? यहाँ पे बहुत सारे हैं, पूरी चाली है यहाँ पे, तो वहाँ से यहाँ पे कम से कम ज्यादा जान हानि हो सकती थी. वहाँ के भी ज्यादा, यहाँ के लोग हैं? हाँ, यहाँ ज्यादा लोग हैं. और कितना टाइम तक वो गर्मी था यहाँ पे? करीब से 1.5 घंटे तक रहा था. 1.5 घंटे तक. और धुआं भी था? धुआं भी था. यहाँ पे किसी को वो ब्रीदिंग का प्रॉब्लम हुआ क्या, वो श्वास लेने का? नहीं, ऐसा किसी को हुआ नहीं है, लेकिन आवाज आने से सब घबरा गए थे. पहले तो मालूम नहीं था. ಆ ಒಂದು ವಯಸ್ಸಾದ ಅಜ್ಜಿಯನ್ನ ನಾವು ಬೆಳಗ್ಗೆಯಿಂದ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ
ಆ ಘಟನೆಯಿಂದ ಮನಸ್ಸಿಗೆ ಘಾಸಿಯಾಗಿದೆ. ಮಾತಾಡುವಂತದ್ದು ಇನ್ನೇನು ಇಲ್ಲ ಅಂತಾರೆ. ಅದ್ರ ಜೊತೆಗೆ ಊಟ ಮಾಡೋದಕ್ಕೆ ಇಲ್ಲಿ ಬಂದಿದ್ವಿ, ಊಟ ಮಾಡುವಂತ ಸಂದರ್ಭದಲ್ಲಿ ಕೂತಿದ್ವಿ. ಯಾವುದೇ ಸಂದರ್ಭ ಅಂದ್ರೆ ಯಾವ ಸಂದರ್ಭದಲ್ಲಿ ಈ ಒಂದು ವಿಮಾನ ಪತನವಾಯ್ತು, ಇಲ್ಲಿ ಇರುವಂತ ತಾಪಮಾನ ಮೊದಲನೇದು. आप यहाँ पे थे? हाँ, कैसा लगा? क्या था? बहुत बड़ा भड़ाका हुआ था इधर, वही घर भी हिलने लगा। हाँ, बस इतना ही बताया मुझे। यार ये श्वास लेने को प्रॉब्लम हुआ था क्या? हाँ, श्वास लेने का प्रॉब्लम हुआ था। अब ब्लैक धुमाड़ा आया था, इसलिए कितना टाइम तक था वो? बहुत तेज हुआ था। हाँ, ಸೊ ಇಲ್ಲಿಗೆ ಉಸಿರಾಟವು ಕಷ್ಟವಾಗ್ತಿತ್ತು. ಒಂದು ವೇಳೆ ಆ ಬೆಂಕಿಯ ರಭಸ ಏನಾದ್ರೂ ಜಾಸ್ತಿ ಆಗಿತ್ತು, ತೀವ್ರತೆ ಏನಾದ್ರೂ ಜಾಸ್ತಿ ಆಗಿತ್ತು ಅಂದ್ರೆ ನಾವು ಕೂಡ ಸುಟ್ಟಂತೆ ಭಾಸವಾಗ್ತಿತ್ತು. ಇಲ್ಲಿ ಇರೋದಕ್ಕೂ ಆಗ್ಲಿಲ್ಲ, ಉಸಿರಾಡೋದಕ್ಕೂ ಆಗ್ಲಿಲ್ಲ, ಆ ಬಿಸಿಲಿನ ತಡೆಯೋದಕ್ಕೂ ಆಗ್ಲಿಲ್ಲ. ಆದ್ರೆ ಖಂಡಿತವಾಗಿಯೂ ಇಲ್ಲೇನಾದ್ರೂ ಬಿದ್ದಿದ್ರೆ ಸಾವು ಕೇವಲ 20ರಿಂದ 30 ಅಲ್ಲ. ವಿಮಾನದ ಹೊರಭಾಗದಲ್ಲಿ ಇದ್ದಂತ ಸಾವುಗಳನ್ನ ಹೇಳ್ತಿರೋದು 20ರಿಂದ 30 ಅಲ್ಲ, ಬದಲಾಗಿ 200ರಿಂದ 300 ಸಾವುಗಳು ಖಂಡಿತವಾಗಿಯೂ ಆಗಿಯೇ ಆಗ್ತಿತ್ತು ಅಂತ ಇಲ್ಲಿ ನಾವು ನಿಮಗೆ ಪುರಾವೆ ಸಮೇತ ತೋರಿಸಿದ್ದೇವೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಅಹಮದಾಬಾದ್.